ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಕೂಡ ಹನುಮ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಏಪ್ರಿಲ್ 2ನೇ ತಾರೀಕು ಹುಣ್ಣಿಮೆ ದಿನ ಬರತಕ್ಕಂತ ಈ ಒಂದು ಹನುಮ ಜಯಂತಿಯ ದಿನದಂದು ನೀವು ಈ ತಪ್ಪುಗಳನ್ನು ಮಾತ್ರ ಮಾಡಬಾರದು. ಅಂತದ್ದೇನಾದ್ರೂ ನೀವು ಮಾಡಿದ್ದೆ ಅಂತ ಆದಲ್ಲಿ ದುರಾದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರೋದಂತೂ ಗ್ಯಾರಂಟಿ. ಹಾಗಾದ್ರೆ ವೀಕ್ಷಕರೇ, ಆಂಜನೇಯನ ಕೃಪೆ ನಿಮ್ಮ ಮೇಲೆ ಕೂಡ ಬೀಳಬೇಕು ಅಂತ ಹೇಳಿದ್ರೆ ಓಂ ಹನುಮತೆ ನಮಃ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಹನುಮ ಜಯಂತಿಯ ದಿನ ನಾವು ಖಂಡಿತವಾಗ್ಲೂ ಮಾಂಸಾಹಾರವನ್ನ ಸೇವಿಸಬಾರ್ದು. ನಿತ್ಯ ಬ್ರಹ್ಮಚಾರಿ ಆಗಿರುವಂತಹ ಶ್ರೀ ಆಂಜನೇಯನ ಕೃಪೆಗೆ ನಾವು ಪಾತ್ರರಾಗಬೇಕು ಅಂತ ಹೇಳಿದ್ರೆ ಆ ದಿವಸ ದೈಹಿಕ ಸಂಬಂಧಗಳನ್ನ ಖಂಡಿತವಾಗ್ಲೂ ಬೆಳೆಸಬಾರ್ದು. ಮತ್ತು ಬೇರೆಯವರಿಗೆ ನಿಂದನೆ ಮಾಡುವಂಥದ್ದು ಅಥವಾ ಬೇರೆಯವರ ಕಂಡು ಅಸೂಯೆ ಪಡುವಂಥದ್ದು, ಇಂಥ ಒಂದು ನಿಂದನಾ ಕೆಲಸಗಳನ್ನ ಖಂಡಿತವಾಗ್ಲೂ ಆ ದಿನ ನೀವು ಮಾಡಬಾರದು. ಈ ರೀತಿಯಾಗಿ ನೀವು ಮಾಡಿ ದೇವರಿಗೆ ಪೂಜಾ ಸಂಕಲ್ಪಗಳನ್ನ ಎಲ್ಲಾ ರೀತಿಯಾದಂತಹ ಪರಿಪಾಲನೆಗಳನ್ನ ಮಾಡಿ, ಹೂವಿನ ಅಲಂಕಾರಗಳನ್ನ ಮಾಡಿ, ಪೂಜೆಗಳನ್ನ ಪುನಸ್ಕಾರಗಳನ್ನ ಉಪವಾಸ ರೀತಿಯಲ್ಲಿ ನೀವು ಮಾಡಿ ದೇವರ ಜಪ ಅಂದ್ರೆ ಶ್ರೀರಾಮ ಜಪವನ್ನ ನೀವು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಶ್ರೀ ಆಂಜನೇಯನ ಕೃಪೆಗೆ ನೀವು ಪಾತ್ರರಾಗ್ತೀರಿ. ಮುಖ್ಯವಾಗಿ ನಾನು ಹೇಳಿರುವಂತ ಈ 3 ತಪ್ಪುಗಳನ್ನ ಮಾತ್ರ ನೀವು ಮಾಡಬಾರದು. ಹಾಗಾದ್ರೆ ವೀಕ್ಷಕರ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.